ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 14 ಸಂಧ್ಯಾ ಸಮಯದಲ್ಲಿ ದ್ವಿತೀಯ ಗರ್ಭಧಾರಣೆ. ಇದರಿಂದ ಇವತ್ತು 17ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 17. ಏಷ ತೇಹಂ ವಿಧಾಸ್ಯಾಮಿ ಪ್ರಿಯಂ ಭೀರು ಯದಿಚ್ಛಸಿ ತಸ್ಯಾ ಕಾಮಂ ನ ಕ ಕುರ್ಯಾತ್ ಸಿದ್ಧಿಸ್ತ್ರೈವರ್ಗಿಕೀ ಯತಃ. ಅನುವಾದ: ಹೇ ಆರ್ತಳೆ, ನಿನಗೆ ಪ್ರಿಯವಾದ ಬಯಕೆಯನ್ನು ಈಗಲೇ ಪೂರೈಸುವೆ, ಏಕೆಂದರೆ ನಿನ್ನನ್ನು ಹೊರತುಪಡಿಸಿ ಮೋಕ್ಷದ 3 ಸಿದ್ಧಿಗಳಿಗೆ ಮೂಲ ಬೇರೆ ಯಾರಿದ್ದಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಿತಿ ತನ್ನ ತಂದೆಯ ಬಗ್ಗೆ ಹೇಳ್ತಾ ಇದ್ದಾಳೆ. ನಮ್ಮ ತಂದೆ ಎಷ್ಟು ಪ್ರೀತಿಸ್ತಾ ಇದ್ರು ಅಂತಂದ್ರೆ ನಮ್ಮನ್ನ ಅವರು ಕರೆದು ನಮ್ಮ ಒಂದು ಇಚ್ಛೆ ಏನು ಅಂತ ತಿಳ್ಕೊಂಡು, ಯಾರನ್ನ ನೀವು ಪತಿಯಾಗಿ ಇಷ್ಟಪಡ್ತೀರಾ ಅಂತ ತಿಳ್ಕೊಂಡು, ನಮ್ಮ ಬಯಕೆಯನ್ನು ತಿಳ್ಕೊಂಡು, ಆಮೇಲೆ 13 ಜನರನ್ನು ಕೂಡ ನಿಮಗೆ ಒಪ್ಸಿದ್ರು. ಅದರಿಂದಾನೇ ನಾವೆಲ್ಲರೂ ಕೂಡ ನಿಮಗೆ ವಿಧೇಯರಾಗಿದ್ದೀವಿ. ದಯಮಾಡಿ ನನ್ನ ಅಪೇಕ್ಷೆಯನ್ನು ಪೂರ್ತಿ ಮಾಡಿ. ಆರ್ಥರಾದವರು ಮಹಾತ್ಮರ ಹತ್ರಕ್ಕೆ ಬಂದಾಗ ಅವರ ಪ್ರಾರ್ಥನೆ ಯಾವತ್ತೂ ವ್ಯರ್ಥವಾಗಬಾರ್ದು ಅಂತೆಲ್ಲ ಹೇಳ್ತಾಳೆ. ಅದಕ್ಕೆ ಮೈತ್ರೇಯ ಋಷಿಗಳು ಹೇಳ್ತಾರೆ, ದಿತಿ ಕಾಮಕಲ್ಮಶದಿಂದ ಪೀಡಿತಳಾಗಿದ್ಲು, ಅದಕ್ಕೋಸ್ಕರನೇ ಸ್ವಲ್ಪ ಮಾತು ಜಾಸ್ತಿ ಆಡ್ತಾ ಇದ್ಲು, ಮತ್ತು ದೀನಳು ಕೂಡ ಆಗಿದ್ಲು. ಅದರಿಂದನೇ ಮರೀಚಿ ಪುತ್ರರು ಅಂದರೆ ಕಶ್ಯಪ ಮಹರ್ಷಿಗಳು ಏನು ಮಾಡಿದ್ರು, ಇವಾಗ ಅವಳಿಗೆ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಅವಳಿಗೆ ಸಮಾಧಾನ ಪಡಿಸ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಕಶ್ಯಪ ಮುನಿಗಳು ಏನು ಹೇಳ್ತಾರೆ, ಹೇ ಆರ್ತಳೆ ಅಂದರೆ ತುಂಬ ದುಃಖ ಪಟ್ಕೊಂಡು ಹಿಂಸೆ ಪಟ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ದೀನಳಾಗಿ ಅಂಥವರಿಗೆ ಆರ್ತರು ಅಂತ ಹೇಳೋದು. ಹೇ ಆರ್ತಳೆ, ನಿನಗೆ ತುಂಬ ಇಷ್ಟ ಆಗಿರುವಂಥ ಈ ಬಯಕೆಯನ್ನು ನಾನು ಈಗಲೇ ಪೂರೈಸ್ತೀನಿ. ಯಾಕೆ ಅಂತಂದರೆ ಅದಕ್ಕೆ ರೀಸನ್ ಕೂಡ ಕೊಡ್ತಾ ಇದ್ದಾರೆ. ನೀನಲ್ಲದೆ ಮೋಕ್ಷದ 3 ಸಿದ್ಧಿಗಳಿದೆಯಲ್ಲ ಅಂತಂದರೆ 4 ಸಿದ್ಧಿಗಳಿರೋದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತಂದ್ಬಿಟ್ಟು. ಸೊ ಮೋಕ್ಷಕ್ಕೆ ಹೋಗಬೇಕು ಅಂತಂದರೆ ಇನ್ನು 3 ಸಿದ್ಧಿಗಳಿದೆಯಲ್ಲ ಅದಕ್ಕೆ ಮೂಲ ಬೇರೆ ಯಾರು ತಾನೇ ಇದ್ದಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದರೆ ಈ 3ಕ್ಕೂ ಹೆಂಡತಿ ನಮಗೆ ಸಹಾಯ ಮಾಡುವಂಥವಳು, ಅವಳು ನಮಗೆ ಜೊತೆಯಾಗಿ ನಿಲ್ತಾಳೆ, ಆಗ್ಲೇ ನಮಗೆ 4ನೇ ಸಿದ್ಧಿಯಾದಂಥ ಮೋಕ್ಷದ ಪ್ರಾಪ್ತಿಯಾಗೋದು ಅಂತ ಇದರ ಅರ್ಥ. ಸೊ ಅದರಿಂದ ಅವರು ಆ ರೀತಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೋಕ್ಷದ 3 ಸಿದ್ಧಿಗಳೆಂದರೆ ಧರ್ಮ ಅರ್ಥ ಮತ್ತು ಕಾಮ. ಬದ್ಧಾತ್ಮನಿಗೆ ಮೋಕ್ಷಕ್ಕೆ ಮೂಲ ಹೆಂಡತಿ ಎಂದು ತಿಳಿಯಲಾಗಿದೆ, ಏಕೆಂದರೆ ಅವಳು ಪತಿಯ ಅಂತಿಮ ಮೋಕ್ಷಕ್ಕಾಗಿ ಸೇವೆ ಸಲ್ಲಿಸುತ್ತಾಳೆ. ನೋಡಿ, ಇಲ್ಲಿ ಗುರುಗಳು ಹೇಳಿದ್ದಾರೆ ಮೋಕ್ಷಕ್ಕೆ 3 ಸಿದ್ಧಿಗಳು ಯಾವುದು ಅಂತಂದರೆ ಧರ್ಮ ಅರ್ಥ ಕಾಮ. ಧರ್ಮವಾಗಿ ನಡ್ಕೋಬೇಕು. ಅರ್ಥ ಅಂತಂದರೆ ನಾವು ಗಳಿಸುವಂಥದ್ದು ಏನಿದೆಯೋ ಅದನ್ನೆಲ್ಲ ಗಳಿಸ್ಕೋಬೇಕು. ಆಮೇಲೆ ನಮ್ಮ ಆಸೆಗಳೇನಿದೆಯೋ ಅದನ್ನೆಲ್ಲ ಈಡೇರಿಸ್ಕೋಬೇಕು. ಈ 3ಕ್ಕೂ ಸಹಾಯ ಮಾಡುವಂಥವಳು ಯಾರು ಅಂತಂದರೆ ಹೆಂಡತಿ. ಆಮೇಲೆ ನಮಗೆ ಮೋಕ್ಷ ಅನ್ನೋದು ಸಿಗೋದು. ಸೊ ಒಬ್ಬ ಬದ್ಧಾತ್ಮನಿಗೆ ಮೋಕ್ಷಕ್ಕೆ ಮೂಲ ಯಾರು ಅಂತಂದರೆ ಹೆಂಡತಿ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅವಳು ತನ್ನ ಗಂಡನ ಅಂತಿಮ ಮೋಕ್ಷ ಇದೆಯಲ್ಲ ಅದಕ್ಕೋಸ್ಕರ ಸೇವೆ ಮಾಡ್ತಾಳೆ ಅಂತ. ಆದರೆ ಈಗಿನ ಕಾಲದಲ್ಲಿ ಅದು ನಡೀತಾ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಬೇಕಾದಷ್ಟು ಜನ ಈಗ ಅದನ್ನೆಲ್ಲ ಫಾಲೋನೇ ಮಾಡೋದಿಲ್ಲ. ಬದ್ಧ ಭೌತಿಕ ಜೀವನವು ಇಂದ್ರಿಯ ಸುಖವನ್ನು ಅವಲಂಬಿಸಿದೆ. ಅದೃಷ್ಟವಿದ್ದು ಒಳ್ಳೆಯ ಪತ್ನಿ ದೊರಕಿದರೆ ಆತನಿಗೆ ಪತ್ನಿಯು ಎಲ್ಲ ರೀತಿಯಿಂದ ಸಹಾಯಕಳಾಗಿರುತ್ತಾಳೆ. ಬದ್ಧ ಜೀವನದಲ್ಲಿ ಒಬ್ಬ ತೊಂದರೆಗೊಳಗಾದರೆ ಆತ ಹೆಚ್ಚಾಗಿ ಭೌತಿಕ ಕೊಳಕಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ವಿಧೇಯಳಾದ ಹೆಂಡತಿಯು ತನ್ನ ಪತಿಯ ಭೌತಿಕ ಬಯಕೆಗಳನ್ನೆಲ್ಲವನ್ನೂ ತೃಪ್ತಿಪಡಿಸುವಲ್ಲಿ ಸಹಕರಿಸುವಳೆಂದು ತಿಳಿಯಲಾಗಿದೆ. ಇದರಿಂದ ಆತ ಸುಖಿಯಾಗಿ ಜೀವನದ ಪರಿಪೂರ್ಣತೆಗಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಸರಿಯಾಗಿ ಆಚರಿಸಬಲ್ಲನು. ಪತಿಯು ಆಧ್ಯಾತ್ಮಿಕ ಹಾದಿಯಲ್ಲಿ ಪ್ರಗತಿ ಹೊಂದುತ್ತಿದ್ದರೆ ಪತ್ನಿಯು ನಿಸ್ಸಂದೇಹವಾಗಿ ಆತನ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾಳೆ. ಹೀಗಾಗಿ ಪತಿ ಪತ್ನಿಯರಿಬ್ಬರೂ ಆಧ್ಯಾತ್ಮಿಕ ಲಾಭ ಪಡೆಯುತ್ತಾರೆ. ಅಂದರೆ ಇಲ್ಲಿ ಸಂಸಾರದಲ್ಲಿ ಹೇಗೆ ನಾವು ಮುಕ್ತಿಯನ್ನು ಪಡೆಯೋದು, ಅದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಒಬ್ಬ ಬದ್ಧ ಜೀವನದಲ್ಲಿ ಇರ್ತಾನಲ್ಲ, ಅಂದರೆ ನಮ್ಮಂಥವರು ಇಂದ್ರಿಯ ಸುಖವನ್ನೇ ನಾವು ಅವಲಂಬಿಸ್ಕೊಂಡಿರ್ತೀವಿ ಅಲ್ವಾ. ನಮಗೆ ತುಂಬ ಆಸೆ ಆಕಾಂಕ್ಷೆಗಳೆಲ್ಲ ಇರುತ್ತೆ, ಯಾಕಂದರೆ ನಾವು ಬದ್ಧ ಸ್ಥಿತಿಯಲ್ಲಿ ಇರೋದ್ರಿಂದ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಗೇನಾದರೂ ಅದೃಷ್ಟ ಇದ್ದು
ಒಬ್ಬ ಒಳ್ಳೆ ಹೆಂಡತಿ ಸಿಕ್ಬಿಟ್ಲು ಅಂತಂದರೆ ಅವನಿಗೆ ಆ ಹೆಂಡತಿನೇ ಎಲ್ಲ ರೀತಿಯಲ್ಲೂ ಕೂಡ ಸಹಾಯಕಳಾಗಿರ್ತಾಳೆ. ಬದ್ಧ ಜೀವನದಲ್ಲಿ ಒಬ್ಬ ಮನುಷ್ಯ ತೊಂದರೆಗೆ ಒಳಗಾಗಿದ್ದರೆ ಅವನೇನು ಮಾಡ್ತಾನೆ ಅಂದರೆ, ಏನಾದರೂ ಒಂದು ಕಷ್ಟಗಳು ಬರ್ತಾನೆ ಇದ್ದರೆ ಅವನು ಹೆಚ್ಚಾಗಿ ಆ ಭೌತಿಕ ಒಂದು ಕೊಳಕಿನಲ್ಲೇ ಸಿಕ್ಕಾಕೊಳ್ತಾ ಹೋಗ್ತಾನೆ. ಒಂದನ್ನು ಬಿಡಿಸ್ಕೊಳ್ಳೋದಕ್ಕೆ ಇನ್ನೊಂದೇನೋ ಆಗಬೇಕು, ಇನ್ನೊಂದೇನೋ, ಈ ರೀತಿ ಎಲ್ಲ ಅವನಿಗೆ ತೊಂದರೆಗಳೇ ಬರ್ತಾ ಇರುತ್ತೆ. ಅದಕ್ಕೆ ಒಬ್ಬ ಗಂಡನಿಗೆ ಅವನು ಹೇಳ್ದಾಗೆ ವಿಧೇಯಳಾಗಿ ಅಂತಂದ್ರೇನು, ಅವನು ಹೇಳ್ದಾಗ ಕೇಳ್ಕೊಂಡಿರುವಂಥವಳು, ಇವಳು ಇಷ್ಟ ಬಂದಂಗಿರೋ ಹಾಗಲ್ಲ, ಅಂಥ ವಿಧೇಯಳಾದ ಹೆಂಡತಿ ಏನಾದರೂ ಸಿಕ್ಕಿದ್ಲು, ಆಮೇಲೆ ತನ್ನ ಗಂಡನ ಇಚ್ಛೆಯನ್ನು, ಅವನ ಆಗು ಹೋಗುಗಳು ಎಲ್ಲವನ್ನ ನೋಡ್ಕೊಳ್ಳುವಂಥವಳು, ತನ್ನ ಗಂಡನ ಮನಸ್ಸಲ್ಲಿ ಏನಿದೆಯೋ ಅದನ್ನು ತಿಳ್ಕೊಂಡು ಅವನು ಹೇಳೋಕೆ ಮುಂಚೆನೇ ಮಾಡುವಂಥವಳು ಅಂತ ಹೇಳ್ತಾರಲ್ಲ, ಆ ರೀತಿ ತನ್ನ ಪತಿಯ ಭೌತಿಕ ಬಯಕೆಗಳನ್ನೆಲ್ಲವನ್ನೂ ತೃಪ್ತಿಪಡಿಸೋದಲ್ಲಿ ಅವಳು ಸಹಾಯಕಳಾಗಿರ್ತಾಳೆ, ಒಬ್ಬ ವಿಧೇಯಳಾದ ಹೆಂಡತಿ ಮಾತ್ರ. ಆಯಿತಾ? ಈ ವಿಧೇಯತೆ ಅನ್ನೋದು ಈಗ ಹೊರಟೋಗಿದೆ, ಮ್ಯಾಕ್ಸಿಮಮ್ ಹೊರಟೋಗಿದೆ, ಎಲ್ಲೋ ಒಬ್ಬೊಬ್ಬರಲ್ಲಿ ಮಾತ್ರ ಇರುವಂಥದ್ದು. ಸೊ ಈ ರೀತಿ ತನ್ನ ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನೆಲ್ಲ ಹೆಂಡತಿ ತಿಳ್ಕೊಂಡು ಈಡೇರಿಸ್ತಾ ಇದ್ದಾಗ ಅವನು ಸುಖಿಯಾಗಿ ಮತ್ತು ಜೀವನದ ಪರಿಪೂರ್ಣತೆಗೋಸ್ಕರ ಅವನು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲೂ ಕೂಡ ಅವನು ಚೆನ್ನಾಗಿರ್ಬೋದು. ಈಗ ನಮ್ಮ ಶರೀರದಲ್ಲಿರುವಂಥ ಇಂದ್ರಿಯಗಳನ್ನು ನಾವು ಎಗೇನ್ಸ್ಟ್ ಮಾಡಿಕೊಂಡು ನಾವು ಏನೂ ಸಾಧನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಅದನ್ನು ಸ್ವಲ್ಪ ಮಟ್ಟಿಗಾದರೂ ಅದನ್ನು ತೃಪ್ತಿಪಡಿಸಿದಾಗ ನಾವು ಆಧ್ಯಾತ್ಮಿಕದಲ್ಲೂ ಮುಂದುವರಿಯೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ಅದರಿಂದನೇ ಒಬ್ಬ ಒಳ್ಳೆ ಹೆಂಡತಿ ಇದ್ದು ಸಹಕಾರ ಕೊಡುವಂಥ ಹೆಂಡತಿ ಇದ್ದಾಗ ಜೀವನದಲ್ಲಿ ಅವನು ಸುಖವಾಗೂ ಇರ್ಬೋದು ಮತ್ತು ಆಧ್ಯಾತ್ಮಿಕದಲ್ಲೂ ಕೂಡ ಅವನು ಮುಂದುವರಿಯೋದಕ್ಕೆ ಅವನಿಗೆ ಸಹಾಯ ಆಗುತ್ತೆ. ಈಗ ಪತಿ ಆಧ್ಯಾತ್ಮಿಕ ಹಾದಿನಲ್ಲಿ ಪ್ರಗತಿಯನ್ನು ಹೊಂದುತ್ತಾ ಇದ್ರೆ, ಮೊದಲು ಅವನು ಪೂಜೆ ಪುನಸ್ಕಾರನೇ ಮಾಡ್ತಾ ಇರಲಿಲ್ಲ, ಈಗ ಅವನ ಇಂದ್ರಿಯಗಳೆಲ್ಲ ಸ್ವಲ್ಪ ಮಟ್ಟಿಗಾದರೂ ತೃಪ್ತಿಯನ್ನು ಪಡಿತಾ ಇದೆ ಅಂದಾಗ ನೆಕ್ಸ್ಟ್ ಅವನಿಗೆ ಪೂಜೆ ಪುನಸ್ಕಾರದಲ್ಲಿ ಆಸಕ್ತಿ ಬರುತ್ತೆ, ಆಮೇಲೆ ಜ್ಞಾನದಲ್ಲಿ ಆಸಕ್ತಿ ಬರುತ್ತೆ, ತಿಳ್ಕೋಬೇಕು ಅನ್ನೋ ಆಸಕ್ತಿ ಬರುತ್ತೆ. ಈ ರೀತಿ ಅವನು ಸ್ಟೆಪ್ ಬೈ ಸ್ಟೆಪ್ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಪಡಿತಾ ಇರ್ತಾನೆ. ಆಗ ತನ್ನ ಗಂಡ ಏನು ಮಾಡ್ತಾ ಇರ್ತಾನೋ ಆ ಕೆಲಸದಲ್ಲಿ ಹೆಂಡತಿ ಕೂಡ ಗೊತ್ತಿಲ್ಲದೇನೆ ಅವಳು ಅದರಲ್ಲಿ ಪಾಲ್ಗೊಳ್ತಾ ಇರ್ತಾಳೆ ಅಲ್ವಾ. ಗಂಡ ಏನು ಮಾಡ್ತಾನೋ ಅದರಲ್ಲಿ ಇವಳು ಸಹಾಯ ಮಾಡಬೇಕು ಅಂತಂದರೆ ಅವನ ಆಧ್ಯಾತ್ಮಿಕದ ಕೆಲಸ ಮಾಡಬೇಕಾದ್ರೆ ಇವಳು ಅದಕ್ಕೆ ಜೊತೆ ಕೊಡ್ತಾಳೆ. ಈ ರೀತಿ ಅವಳು ಕೂಡ ಅದರಲ್ಲಿ ಪಾಲ್ಗೊಳ್ತಾಳೆ. ಈಗೇನಾಯಿತು, ಪತಿ ಪತ್ನಿ ಇಬ್ಬರೂ ಕೂಡ ಆಧ್ಯಾತ್ಮಿಕ ಸಿದ್ಧಿಯ ಲಾಭವನ್ನು ಪಡೀತಾರೆ. ಈಗ ಗೊತ್ತಾಯ್ತಲ್ವ, ಹಿಂದಿನ ಕಾಲದಲ್ಲಿ ನೋಡಿ ಗಂಡನನ್ನೇ ಗುರು ಅಂತ ಹೇಳ್ತಾ ಇದ್ರು, ಗಂಡನೇ ಭಗವಂತ ಅಂತ ಹೇಳ್ತಾ ಇದ್ರು. ಯಾಕೆ? ಅವನು ದಾರಿಯನ್ನು ತೋರಿಸ್ತಾ ಇದ್ದ. ಹೆಣ್ಮಕ್ಳು ಅಷ್ಟಾಗಿ ವಿದ್ಯಾಭ್ಯಾಸ ಎಲ್ಲ ಮಾಡ್ತಿರ್ಲಿಲ್ಲ, ಅಂದರೆ ಸ್ಕೂಲ್ಗೆಲ್ಲ ಹೋಗೋದು, ಗುರುಕುಲಗಳಿಗೆ ಹೋಗೋದು ಆ ರೀತಿ ಮಾಡ್ತಾ ಇರಲಿಲ್ಲ. ಅವರಿಗೆ ಮನೆ ಕೆಲಸ ಅದು ಇದು ಎಲ್ಲ ಹೇಳ್ಕೊಡ್ತಿದ್ರು. ಆದರೆ ಗಂಡನೇ ಅವಳಿಗೆ ಪಾಠ ಹೇಳ್ಕೊಡ್ತಾ ಇದ್ದ. ಅಂದರೆ ಶಾಸ್ತ್ರಗಳಲ್ಲಿ ಏನಿದೆ, ಆಮೇಲೆ ಧರ್ಮಗ್ರಂಥಗಳ ಬಗ್ಗೆ ಅದೆಲ್ಲ ಓದಿ ಅವಳಿಗೆ ತಿಳುವಳಿಕೆಯನ್ನು ಕೊಡೋ ಕೆಲಸವನ್ನು ಗಂಡನೇ ಮಾಡ್ತಾ ಇದ್ದ. ಅದಕ್ಕೆ ಗಂಡನೇ ಗುರು ಅಂತ ಅವರು ಪೂಜಿಸ್ತಾ ಇದ್ರು. ಆಯಿತಾ? ಈಗ ಆ ರೀತಿ ಇಲ್ಲ ಬಿಡಿ. ಸೊ ಗಂಡ ಮಾಡಿದ್ರಲ್ಲಿ ಇವಳು ಸಹಾಯ ಮಾಡ್ತಾ ಮಾಡ್ತಾ ಇವಳು ಕೂಡ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡೀತಾ ಇದ್ಲು. ಆದ್ದರಿಂದಲೇ ಹುಡುಗ ಮತ್ತು ಹುಡುಗಿಯರಿಬ್ಬರಿಗೂ ಆಧ್ಯಾತ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವ ತರಬೇತಿ ನೀಡಬೇಕು. ಇದರಿಂದ ಸಹಕಾರ ಅಗತ್ಯವಾದಾಗ ಅವರಿಬ್ಬರು ಪರಸ್ಪರ ಪ್ರಯೋಜನ ಪಡೆಯುತ್ತಾರೆ. ಹುಡುಗನಿಗೆ ನೀಡುವ ತರಬೇತಿ ಎಂದರೆ ಬ್ರಹ್ಮಚರ್ಯ ಹಾಗೂ ಹುಡುಗಿಗೆ ನೀಡುವ ತರಬೇತಿ ಎಂದರೆ ಶೀಲ. ವಿಧೇಯ ಪತ್ನಿ ಹಾಗೂ ಆಧ್ಯಾತ್ಮಿಕ ತರಬೇತಿ ಪಡೆದ ಬ್ರಹ್ಮಚಾರಿ ಇವರಿಬ್ಬರು ಮಾನವೋದ್ದೇಶದ ಪ್ರಗತಿಗೆ ಒಳ್ಳೆಯ ಜೋಡಿಯಾಗುತ್ತಾರೆ. ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಈ ರೀತಿ ಗಂಡ ಹೆಂಡತಿ ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆ ಇಟ್ಕೊಂಡು ಹೋದಾಗ ಆಧ್ಯಾತ್ಮಿಕದಲ್ಲೂ ಮುಂದುವರಿಬೇಕು. ಅದಕ್ಕೋಸ್ಕರನೇ ಈಗಿನ ಕಾಲದ ಇರುವಂಥ ಟೀನೇಜರ್ಸ್ ಇರ್ತಾರಲ್ಲ, ಯುವಕರು, ಅಂಥವರಿಗೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಆಧ್ಯಾತ್ಮಿಕ ಕರ್ತವ್ಯಗಳು ಏನು, ಅದನ್ನು ಸರಿಯಾಗಿ ಹೇಗೆ ನಿರ್ವಹಣೆ ಮಾಡಬೇಕು, ಇದರ ಬಗ್ಗೆ ಅವ್ರಿಗೆಲ್ಲರಿಗೂ ತರಬೇತಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ, ಒಬ್ರಿಗೊಬ್ರು ಅವರು ಸಹಕಾರವನ್ನು ತಗೋಬೇಕು, ಕೊಟ್ಕೋಬೇಕು ಅಂತ ಅಗತ್ಯ ಬಂದಾಗ ಅವರಿಬ್ಬರು ಕೂಡ ಪರಸ್ಪರ ಈ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಈಗ ಏನು ಆ ತರಬೇತಿಗಳು ಅಂತಂದರೆ, ಈಗ ಹುಡುಗನಿಗೆ ಏನು ಅಂತಂದರೆ ತರಬೇತಿ ಬ್ರಹ್ಮಚರ್ಯ ಪಾಲನೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ಹುಡುಗಿಗೇನು ಅಂತಂದರೆ ಶೀಲ, ಅವಳು ಹೇಗಿರಬೇಕು ನಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕು. ಈ ರೀತಿ ವಿಧೇಯ ಪತ್ನಿ
ಮತ್ತು ಆಧ್ಯಾತ್ಮ ತರಬೇತಿ ಪಡೆದಂತಹ ಬ್ರಹ್ಮಚಾರಿ, ಇವರಿಬ್ಬರು ಕೂಡ ಮಾನವ ಉದ್ದೇಶದ ಪ್ರಗತಿಗೆ ಒಳ್ಳೆ ಜೋಡಿಯಾಗ್ತಾರೆ. ಈಗ ಮನುಷ್ಯ ಜನ್ಮ ಸಿಕ್ಕಿರೋದೇ ನಾವು ಏನೋ ಒಂದು ಪಡ್ಕೋಬೇಕು ಅಂತ ಅಲ್ವಾ, ನಮ್ಮದು ಅಂತ ಒಂದು ಗುರಿ ಇದೆ, ಅದನ್ನು ಪಡ್ಕೋಬೇಕು ಅಂತಂದರೆ ನಮಗೊಬ್ಬರು ಸಹಾಯಕರು ಅಂತಂದರೆ ಅದು ನಮ್ಮ ಜೀವನ ಸಂಗಾತಿನೇ. ಅವರು ಹೇಗಿರಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಎಷ್ಟು ಕ್ಲೀನಾಗಿ ಗುರುಗಳು ಇಲ್ಲಿ ಹೇಳಿದ್ದಾರೆ. ನಮಗೆ ಸಿಗುವಂಥ ಪಾರ್ಟ್ನರ್ ಅಂತಂದರೆ ನಮ್ಮ ಜೀವನ ಸಂಗಾತಿ ಹೇಗಿರ್ತಾರೋ ಅದು ಕೂಡ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ನಾವೇನು ಮಾಡಿದ್ರು ಅದಕ್ಕೆಲ್ಲ ಅಬ್ಜೆಕ್ಷನ್ ಮಾಡೋದು, ಅಥವಾ ನಾನು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಕೂಡ ಅದಕ್ಕೆ ಅಡ್ಡ ಬರೋದು, ಇಂಥವ್ರು ಇದ್ದಾಗ ನಾವು ಎಲ್ಲಿ ಮಾಡೋಕ್ಕಾಗತ್ತೆ. ಸೊ ಅದಕ್ಕೋಸ್ಕರನೇ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಈ ರೀತಿಯ ಒಂದು ತರಬೇತಿ ಟ್ರೈನಿಂಗನ್ನು ಕೊಟ್ಟಿರಬೇಕಂದ್ರೆ ಹೇಳ್ಕೊಡ್ಬೇಕು ಅಂತ ಅರ್ಥ. ಯಾವ ರೀತಿ ಇರಬೇಕು ಒಬ್ಬ ಹುಡುಗ ಅಥವಾ ಒಂದು ಹುಡುಗಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಎಲ್ಲ ಇರಬೇಕು ಅನ್ನೋದನ್ನು ಹೇಳ್ಕೊಟ್ಟಾಗ ಮದುವೆ ಆದಮೇಲೆ ಒಬ್ರಿಗೊಬ್ರು ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಸಂತೋಷನೂ, ಭೌತಿಕ ಜೀವನದ ಒಂದು ಸಂತೋಷನೂ ಪಡೀತಾರೆ, ಅದರಲ್ಲೇ ಮುಳುಗಿರೋದಿಲ್ಲ. ಅಲ್ಲಿಂದ ಮುಂದುವರೆದವರು ಆಧ್ಯಾತ್ಮಿಕದಲ್ಲೂ ಕೂಡ ತೊಡಗಿ ತಮ್ಮ ಜೀವನದ ಉದ್ದೇಶವನ್ನು ಕೂಡ ಅವರು ಪೂರ್ತಿ ಮಾಡ್ಕೊಳ್ಳೋದಕ್ಕಾಗತ್ತೆ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.